ಬರ್ತಾ ಇದ್ದಾವೆ ಆರ್ ಬಿ ತಿಮ್ಮಪ್ಪ ಅವರು ವಿರುದ್ಧ ಏನು ಹೇಳ್ತೀರಿ? ಒಂದು ತಿಮ್ಮಾಪುರ್ ಅವರು ಮಹಾತ್ಮ ಗಾಂಧೀಜಿಯವರ ಆಸೆಗೆ ಅನುಗುಣವಾಗಿ ಪ್ರತಿ ಹಳ್ಳಿನಲ್ಲೂ ಒಂದೊಂದು ಸರಾಯಿ ಅಂಗಡಿ ತೆಗಿಬೇಕು ಮತ್ತು ಗ್ರಾಮೀಣ ಪ್ರದೇಶದ ಜನರಿಗೆ ಪಟ್ಟಣಕ್ಕೆ ಹೋಗಿ ಕುಡಿದು ಬರಲಿಕ್ಕೆ ಹೆಚ್ಚು ಖರ್ಚಾಗ್ತದೆ, ಹೊರೆ ಆಗ್ತದೆ, ಸಮಯ ವ್ಯರ್ಥ ಆಗ್ತದೆ. ಅದಕ್ಕಾಗಿ ಎದ್ದು ಕೂಡಲೇ ಅವ್ರ ಮನೆ ಮುಂದೆನೇ ಸರಾಯಿ ಸಿಗಬೇಕು. ಅದಕ್ಕೆ ವೈನ್ ಶಾಪ್ಗಳನ್ನ, ಬಾರ್ಗಳನ್ನ ಪ್ರತಿ ಊರಿನಲ್ಲೂ ಪ್ರಾರಂಭ ಮಾಡ್ತಾ ಇದ್ದಾರೆ. ನಮ್ಮ ಜಿಲ್ಲೆನಲ್ಲೂ ಒಂದು 70-80 ಹೊಸ ಬಾರ್ಗಳು ಲೈಸೆನ್ಸ್ಗಳು ಕೊಟ್ಟಿದ್ದಾರೆ. ಒಳ್ಳೆ ಕೆಲಸ ಮಾಡ್ತಾ ಇದ್ರು. ಆದರೆ ಎಲ್ಲೋ ಒಂದು ಕಡೆ ಭ್ರಷ್ಟಾಚಾರದ ಆರೋಪದಲ್ಲಿ ಸಿಗಾಕೊಂಡಿಲ್ಲ, ಹಗರಣದಲ್ಲೇ ಸಿಗಾಕೊಂಡಿಲ್ಲ. ಬಾರ್ ಅಸೋಸಿಯೇಷನ್ ಮಾಲೀಕರು ಅನೇಕ ಬಾರಿ ಹೇಳಿದ್ದಾರೆ, ಮುಖ್ಯಮಂತ್ರಿಗಳಿಗೆ ನಾವು ಲೆಟರ್ ಕೊಟ್ವಿ, ಭ್ರಷ್ಟಾಚಾರ ಜಾಸ್ತಿ ಆಗಿದೆ, ನಮಗೆ ಅಂಗಡಿಗಳನ್ನ ನಡೆಸೋದು ಕಷ್ಟ ಆಗಿದೆ, ಬಾರ್ಗಳನ್ನ ನಡೆಸೋದು ಕಷ್ಟ ಆಗಿದೆ ಅಂತ ಹೇಳಿ. ಆದರೂ ಮುಖ್ಯಮಂತ್ರಿಗಳು ಯಾವುದೇ ಕ್ರಮ ತಗೊಂಡಿಲ್ಲ, ಕಿವಿ ಮೇಲೆ ಹಾಕೊಂಡಿಲ್ಲ. ಅದಕ್ಕಾಗಿ ನಾವು ರಾಹುಲ್ ಗಾಂಧಿಯವ್ರಿಗೂ ದೂರು ಕೊಡ್ತೇವೆ, ಲೋಕಾಯುಕ್ತಕ್ಕೂ ಕೇಸ್ ರಿಜಿಸ್ಟರ್ ಮಾಡ್ತೀವಿ ಅಂತ ಹೇಳಿದ್ದಾರೆ. ಆದರೆ ಈಗಾಗಲೇ ಲೋಕಾಯುಕ್ತದವರು ಡೆಪ್ಟಿ ಕಮಿಷನರ್ ಕೇಡರ್, ಜಿಲ್ಲಾ ಮಟ್ಟದ ಅಧಿಕಾರಿ ಕೇಡರ್ದವ್ರನ್ನ ಲಂಚ ತಗೊಳ್ಳೋ ಮುಂದಾಗ 25 ಲಕ್ಷ ರೂಪಾಯಿ ಲಂಚ ತಗೊಳ್ಳೋ ಮುಂದಾಗ ಹಿಡಿದಿದ್ದಾರೆ. ಹಿಡಿದಂಥ ಸಂದರ್ಭದಲ್ಲಿ ಅವ್ರ ಸ್ಟೇಟ್ಮೆಂಟ್ ಏನಿದೆ, ಡೆಪ್ಟಿ ಕಮಿಷನರ್ ಎಕ್ಸೈಸು ನಾವು 2 ಕೋಟಿ 30 ಲಕ್ಷ ಬೆಂಗಳೂರಿನಲ್ಲಿ ಒಂದು ಬಾರ್ ಲೈಸೆನ್ಸ್ಗೆ ಹಣ ಕೇಳಿದ್ವಿ. ಅದರಲ್ಲಿ 1.5 ಕೋಟಿ ಮಾನ್ಯ ಮಂತ್ರಿಗಳಿಗೆ ಹೋಗ್ತದ. ಉಳಿದಂಥ ಹಣವನ್ನು ನಾವು 4 ಟೇಬಲ್ಗಳಿಗೆ ಹಂಚಿಕೊಳ್ತೀವಿ ಅಂತ ಹೇಳಿದ್ದಾರೆ. ಇದಕ್ಕಿಂತಲೂ ಸಾಕ್ಷಿ ಮತ್ತೊಂದು ಬೇಕಾಗಿದೆ. ರೆಡ್ ಹ್ಯಾಂಡ್ ಆಗಿ ಸಿಕ್ಕೊಂಡಿದ್ದಾರೆ. ಅವರ ಜವಾಬ್ದಾರಿ ರಾಜೀನಾಮೆ ಕೊಟ್ಟು ತನಿಖೆಯನ್ನು ಎದುರಿಸಿ ತಾವು ನಾನು ನಿರಪರಾಧಿ ಅಂತ ಸಾಬೀತು ಮಾಡ್ತಕ್ಕಂಥ ಜವಾಬ್ದಾರಿ ಶ್ರೀ ತಿಮ್ಮಾಪುರ್ ಅವ್ರ ಮೇಲೆ. ಅದಕ್ಕೆ ತಿಮ್ಮಾಪುರ್ ಅವರು ಮೊದಲು ರಾಜೀನಾಮೆ ಕೊಟ್ಟು ತನಿಖೆಯನ್ನು ಎದುರಿಸಬೇಕು ಅನ್ನೋದು ನನ್ನ ಒತ್ತಾಯ.